ಗುರುದೇವ್, ಸಿಂಹ ರಾಶಿಗೆ ಗುರುಬಲ ಬಂದಾಯಿತು. ಅಷ್ಟಮದಲ್ಲಿ ಶನಿಯ ಕಾಟ ಏನು ಪ್ರಾರಂಭ ಆಗ್ತಾ ಇತ್ತು. ಇದರಿಂದಾಗಿ ಸಿಂಹ ರಾಶಿಯವರು ಅವರ ಜೀವನದಲ್ಲಿ ದಿನನಿತ್ಯದ ದೈನಂದಿನ ಚಟುವಟಿಕೆಗಳಲ್ಲಿ ಹಲವಾರು ರೀತಿಯ ಸಮಸ್ಯೆಗಳನ್ನು ಏನು ಎದುರಿಸ್ತಾ ಇದ್ರು, ಸಾಲಬಾಧೆ, ಆರೋಗ್ಯ, ವ್ಯಾಪಾರ, ವ್ಯವಹಾರ, ವಿದ್ಯಾಭ್ಯಾಸಗಳಲ್ಲಿ ಸಮಸ್ಯೆಗಳನ್ನು ಏನು ಎದುರಿಸ್ತಾ ಇದ್ರಿ, ಈ ಒಂದು ಗುರುವಿನ ಬಲ ಅಂತಕ್ಕಂಥದ್ದು ನಿಮಗೆ ಪ್ರಾಪ್ತಿ ಆಗ್ತಾ ಇದೆ ಮೇ 14ನೇ ತಾರೀಕಿಂದ. ಆ ನಂತರದಲ್ಲಿ ನಿಮ್ಮ ಜೀವನದ ಯಾವ ಯಾವ ಆಯಾಮಗಳಲ್ಲಿ ಬದಲಾವಣೆಗಳು ಬರುತ್ತೆ, ಇದರಿಂದಾಗಿ ನಿಮ್ಮ ಜೀವನ ಯಾವ ರೀತಿ ಅಭಿವೃದ್ಧಿ ಆಗುತ್ತೆ, ಯಾವ ಪರಿಹಾರಗಳನ್ನು ನೀವು ಅನುಸರಿಸಬೇಕು, ಯಾವ ರೀತಿ ಮಾಡಿದ್ರೆ ಜೀವನದಲ್ಲಿ ಅಭಿವೃದ್ಧಿ ಆಗೋದಕ್ಕೆ ಸಾಧ್ಯ, ನಿಮ್ಮ ಜೀವನ ಪೂರ್ತಿ ಅಭಿವೃದ್ಧಿ ಆಗ್ಲಿಕ್ಕೆ ಯಾವ ದಾರಿಯಲ್ಲಿ ಹೋಗ್ಬೇಕು ಅಂತಕ್ಕಂಥದ್ರ ಬಗ್ಗೆ ಪರಿಪೂರ್ಣವಾಗಿರ್ತಕ್ಕಂತಹ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೇನೆ. ಮೊದಲನೇ ಸಾರಿ ನಮ್ಮ ಚಾನಲ್ಗೆ ಬಂದಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸಿಂಹರಾಶಿ ಬಹಳ ವಿಶೇಷವಾಗಿರ್ತಕ್ಕಂತಹ ರಾಶಿ. ಸಿಂಹರಾಶಿಯವರು ಯಾರಾದರೂ ನಡ್ಕೊಂಡು ಸುಮ್ಮನೆ ರೋಡಲ್ಲಿ ಹೋಗ್ತಾ ಇದ್ರೆ 4 ಜನ ತಿರುಗಿ ನೋಡ್ತಕ್ಕಂತಹ ವ್ಯಕ್ತಿತ್ವ ಸಿಂಹರಾಶಿಯವರದಾಗಿರ್ತದೆ. ಹುಟ್ಟಿನಿಂದಲೇ ನಾಯಕತ್ವದ ಗುಣಗಳನ್ನು ಅವರ ಜೀವನದಲ್ಲಿ ಅವರು ರೂಢಿಸ್ಕೊಂಡು ಬಂದಿರ್ತಾರೆ. ಇವರಿಗೆ ನಾಯಕತ್ವ ಅಂತಕ್ಕಂಥದ್ದನ್ನ ಅವರು ಕೇಳುವ ಅವಶ್ಯಕತೆ ಇಲ್ಲ, ಹುಡುಕೊಂಡು ನಾಯಕತ್ವ ನೀನು ವಹಿಸ್ಕೋ ಅಂತ ಹೇಳಿ ಸಿಂಹರಾಶಿಯವರ ಬಳಿ ಬರುವಂತಹ ಸಾಧ್ಯತೆ ಬಹಳ ಹೆಚ್ಚಿರುವಂಥದ್ದು. ಸಿಂಹರಾಶಿ ಅಂದ್ರೆ ಅದರ ಅಧಿಪತ್ಯ ಇರ್ತಕ್ಕಂಥದ್ದು ಸೂರ್ಯನ ಬಳಿ. ಸೂರ್ಯನ ಸುತ್ತ ಎಲ್ಲಾ ಗ್ರಹಗಳು ಸುತ್ತುತ್ತೆ, ನಮಗೆಲ್ಲರಿಗೂ ಗೊತ್ತಿರುವಂತಹ ವಿಚಾರ. ಅದೇ ರೀತಿ ಈ ಸಿಂಹರಾಶಿಯವರ ಸುತ್ತ ನಾವೆಲ್ಲರೂ ಕೂಡ ಸುತ್ತಾಡುವಂತಹ ಪ್ರಮೇಯ ಕೂಡ ನಿರ್ಮಾಣ ಆಗುತ್ತೆ. ಯಾಕಂದ್ರೆ ಸಿಂಹರಾಶಿಯ ವಿಶೇಷತ್ವವೇ ಅವರ ಗಂಭೀರತನ. ಅವರು ವಿಶೇಷವಾಗಿ ಗಾಂಭೀರ್ಯವಾಗಿ ಒಂದು ಗಜಗಾಂಭೀರ್ಯ ಅಂತ ಹೇಳ್ತಕ್ಕಂಥದ್ದು ಸಿಂಹರಾಶಿಯವರನ್ನೇ ನೋಡಿ ಹೇಳಿರ್ತಕ್ಕಂತಹ ಮಾತು ಅಂತಲೇ ಹೇಳ್ಬೋದು. ಬಹಳ ವಿಶೇಷವಾಗಿ ಅವರು ಅವರ ಜೀವನದಲ್ಲಿ ಸತ್ಯ, ನ್ಯಾಯ, ಧರ್ಮ, ನಿಷ್ಠೆಯನ್ನ ಇಟ್ಟುಕೊಂಡು ಜೀವನವನ್ನು ನಡೆಸ್ತಾ ಇರ್ತಾರೆ. ಒಳ್ಳೆಯ ಗುಣಗಳಿಂದ ಜನರ ಮನಸ್ಸನ್ನ ಗೆಲ್ತಕ್ಕಂತಹ ವ್ಯಕ್ತಿತ್ವ ಸಿಂಹರಾಶಿಯವರದಾಗಿರುತ್ತದೆ. ಶತ್ರುಗಳು ಬಹಳಷ್ಟು ಇರ್ತಾರೆ, ಆದ್ರೆ ಶತ್ರುಗಳ ಬಗ್ಗೆ ತಲೆ ಕೆಡಿಸ್ಕೊಳ್ಳದೆ ನಡೆದು ನಿಮ್ಮ ಗುರಿಯನ್ನ ತಲುಪತಕ್ಕಂತಹ ವಿಶೇಷ ವ್ಯಕ್ತಿತ್ವ ಸಿಂಹರಾಶಿಯಲ್ಲಿ ಇರತಕ್ಕಂಥದ್ದು. ಇದರಲ್ಲಿ ಸಿಂಹರಾಶಿ ಲಗ್ನದಲ್ಲಿ ಯಾರ್ಯಾರು ಹುಟ್ಟಿರ್ತಾರೋ ಖಂಡಿತವಾಗ್ಲೂ ಕೂಡ ನಾಯಕತ್ವದ ಗುಣ ಅಂತಕ್ಕಂಥದ್ದು ಅವರ ಹುಟ್ಟಿನಿಂದಲೇ ಅವರ ವ್ಯಕ್ತಿತ್ವದಲ್ಲಿ ಅದು ರೂಢಿಯಾಗಿರುತ್ತದೆ. ಹಾಗೆ ಧೈರ್ಯವಂತರು ಕೂಡ ಆಗಿರ್ತಾರೆ. ಧೈರ್ಯದಿಂದ ಮುನ್ನುಗ್ಗಿ ಎಂತಹ ಕಾರ್ಯ ಆದರೂ ಕೂಡ ಮಾಡುವಂತಹ ಒಂದು ಚೈತನ್ಯ ಕೂಡ ಈ ಒಂದು ಸಿಂಹರಾಶಿಯಲ್ಲಿ ಯಥೇಚ್ಛವಾಗಿರ್ತಕ್ಕಂಥದ್ದು. ಹಾಗೆ ಪ್ರಾಮಾಣಿಕತೆ ಅಂತಕ್ಕಂಥದ್ದು ಕೂಡ ಬಹಳ ಜಾಸ್ತಿ ಇರ್ತಕ್ಕಂಥದ್ದು ಈ ಒಂದು ಸಿಂಹರಾಶಿಯವರಿಗೆ. ಅವ್ರಿಗೆ ಯಾವುದೇ ಕೆಲಸ ಕೊಟ್ಟರು ಕೂಡ ಅದನ್ನ ಪರಿಪೂರ್ಣವಾಗಿ ಶ್ರದ್ಧಾ ಭಕ್ತಿ ಪರಮ ಪೂಜ್ಯತಮ್ ಅಂತ ಹೇಳ್ತೀವಿ. ಶ್ರದ್ಧಾ ಭಕ್ತಿ ಪರಿಪೂರ್ಣವಾಗಿ ಕೊಟ್ಟು ಆ ಕೆಲಸವನ್ನ ನಡೆಸಿ ಆ ಕೆಲಸಕ್ಕೆ ಒಂದು ಶುಭ ಅಂತ್ಯವನ್ನ ಕೊಡ್ತಕ್ಕಂಥವರು ಈ ಸಿಂಹರಾಶಿಯವರು. ಹಾಗೆ ಒಂದು ಪಾಲಿಟಿಕ್ಸ್ ಅಲ್ಲಿ ಇತ್ತು ಅಂದ್ರೆ ಖಂಡಿತವಾಗ್ಲೂ ಕೂಡ ನಿಷ್ಠಾವಂತರಾಗಿ ಕೆಲಸವನ್ನ ಮಾಡುವಂತವರಾಗಿರ್ತಾರೆ. ಗೌರ್ಮೆಂಟ್ ಕೆಲಸದಲ್ಲಿತ್ತು ಅಂದ್ರೆ ಒಂದು ನಿಷ್ಠೆಯಿಂದ ಕೆಲಸ ಮಾಡುವಂತವರು ಈ ಒಂದು ಸಿಂಹರಾಶಿಯವರಾಗಿರ್ತಾರೆ. ಸಿಂಹರಾಶಿಯವರಿಗೆ ಏನಾದರೂ ಸೂರ್ಯದಶೆ ನಡೀತಾ ಇದ್ರೆ ಅವರು ಎತ್ತರಕ್ಕೆ ಏರ್ತಾ ಇರ್ತಾರೆ. ಇದೆಲ್ಲವೂ ಕೂಡ ಸಿಂಹರಾಶಿಯಲ್ಲಿ ಹುಟ್ಟಿರ್ತಕ್ಕಂತಹ ವ್ಯಕ್ತಿಗಳು ಯಾವ ರೀತಿ ನಡೀತಾರೆ, ಯಾವ ರೀತಿ ಕೆಲಸಗಳನ್ನ ಮಾಡ್ತಾರೆ ಅಂತಕ್ಕಂಥದ್ರ ಬಗ್ಗೆ ಸಮಯಕ್ಕೆ ಹೆಚ್ಚಾಗಿನ ಬೆಲೆಯನ್ನ ಕೊಡ್ತಕ್ಕಂಥದ್ದು. ಅಂದ್ರೆ ಒಂದೊಂದು ನಿಮಿಷವೂ ಕೂಡ ಎಷ್ಟು ಮಹತ್ವ ಅಂತ ಹೇಳ್ತಕ್ಕಂಥದ್ದು ಸಿಂಹರಾಶಿಯವರು ಅವರ ಜೀವನದಲ್ಲಿ ರೂಢಿಸ್ಕೊಂಡಿರ್ತಾರೆ. ಹಾಗೂ ಸಮಯಕ್ಕೆ ತಕ್ಕಂತಹ ಮಹತ್ವವನ್ನ ಕೂಡ ಕೊಟ್ಟಿರ್ತಾರೆ. ಅಸಾಧ್ಯ ಎಂಬತಕ್ಕಂಥದ್ದು ಸಿಂಹರಾಶಿಯವರಿಗೆ ಯಾವುದೂ ಇಲ್ಲ. ಸ್ವಾಭಿಮಾನಿಗಳಾಗಿರ್ತಾರೆ, ಸಿಕ್ಕಾಬಟ್ಟೆ ಸ್ವಾಭಿಮಾನ ಆಗಿರ್ತದೆ. ಯಾಕಂದ್ರೆ ಯಾರ ಹತ್ರನೂ ಒಂದು 10 ರೂಪಾಯಿಗೆ ಕೈ ಚಾಚುವಂತಹ ಗುಣ ಇರೋದಿಲ್ಲ ಸಿಂಹರಾಶಿಯವರಿಗೆ. ಹಣಕ್ಕಿಂತ ಗೌರವಕ್ಕೆ ಬೆಲೆ ಜಾಸ್ತಿಯನ್ನ ಸಿಂಹರಾಶಿಯವರು ಕೊಡ್ತಾರೆ. ಸಿಂಹರಾಶಿಯವರ ಬಗ್ಗೆ ಹೇಳಬೇಕಾದ್ರೆ ವಿದ್ಯೆ ಇಲ್ಲದಿದ್ರೂ ಕೂಡ ನಾವು ಸಾಮಾನ್ಯವಾಗಿ ವ್ಯಕ್ತಿಗಳನ್ನ ನೋಡಿದಾಗ ಸಮಾಜದಲ್ಲಿ ಅವರು ಏನು ಓದಿಲ್ಲ ಆದ್ರೂ ಕೂಡ ತುಂಬಾ ಎತ್ತರಕ್ಕೆ ಹೋಗಿದ್ದಾರೆ, ತುಂಬಾ ಎತ್ತರದ ಸ್ಥಾನದಲ್ಲಿದ್ದಾರೆ ಅಂದ್ರೆ ಖಂಡಿತವಾಗ್ಲೂ ಕೂಡ ಅವರು ಸಿಂಹರಾಶಿಯವರೇ ಆಗಿರ್ತಾರೆ. ಹಾಗಾಗಿ ಏನು ಓದಿಲ್ಲ ಅಂದ್ರೂ ಕೂಡ ಸಿಂಹರಾಶಿಯವರು ಮೇಲಕ್ಕೆ ಹೋಗ್ತಕ್ಕಂಥದ್ದು ಅವರಿಗೆ ಗೊತ್ತಿರುತ್ತೆ ಯಾವ ರೀತಿ ಹೋಗ್ಬೇಕು ಅಂತ ಹೇಳಿ. ಹಾಗೆ ಸಿಂಹರಾಶಿಯಲ್ಲಿ ಪ್ರತಿಯೊಬ್ಬನೂ ಈ ರೀತಿ ಹೋಗ್ತಾನೆ ಅಂತ ಹೇಳ್ತಾ ಇಲ್ಲ. ಅವರ ದಶಾಭುಕ್ತಿ ಅನುಸಾರವಾಗಿ ಅವರ ಜಾತಕ ಏನಾದ್ರೂ ಸ್ಟ್ರಾಂಗ್ ಇತ್ತು ಅಂದ್ರೆ ಅವ್ರು ಓದಿಲ್ಲ ಅಂದ್ರೂ ಮುಂದಕ್ಕೆ ಹೋಗ್ತಾರೆ. ಇನ್ನು ಸಿಂಹರಾಶಿಗೆ ಗುರುಬಲ ಬರ್ತಾ ಇದೆ. ಈ ಗುರುಬಲ ಅಂತಕ್ಕಂಥದ್ದು ಬರೋದ್ರಿಂದ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಅಡೆತಡೆಗಳಾಗದೆ ಕೆಲಸ ಕಾರ್ಯಗಳು ಸಿದ್ಧಿ ಆಗ್ತಕ್ಕಂಥದ್ದಾಗುತ್ತೆ. ಯಾವ್ಯಾವ ಕ್ಷೇತ್ರಗಳಲ್ಲಿ ಸಿದ್ಧಿ ಆಗುತ್ತೆ ಅಂತ ನೋಡೋದಾದ್ರೆ
ಸಂಪೂರ್ಣ ಯಶಸ್ಸು ಅಂತಕ್ಕಂಥದ್ದು ನಿಮಗೆ ಪ್ರಾಪ್ತಿಯಾಗುವಂಥದ್ದಾಗುತ್ತೆ. ನವೆಂಬರ್ ತಿಂಗಳವರೆಗೂ ಕೂಡ ಬಹಳ ಚೆನ್ನಾಗಿದೆ. ಆರ್ಥಿಕವಾಗಿ ಲಾಭವನ್ನು ಪಡೆಯುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಸಿಂಹರಾಶಿಯವರಿಗಿರುವಂಥದ್ದು. ಹಾಗೆ ಯಾವುದಾದ್ರೂ ಕೊಟ್ಟ ಹಣ ಬರ್ತಾ ಇಲ್ಲ ಅಂತಂದರೆ ಆ ಹಣಗಳು ಕೂಡ ಬರುವಂತಹ ಸಾಧ್ಯತೆ ಇರುವಂಥದ್ದು. ಧನ ಕನಕ ವಸ್ತು ವಾಹನ ಸಿದ್ಧಿ ಯೋಗಗಳು ಬರ್ತದೆ. ಅಂದರೆ ಬಹಳ ಟೈಮಿಂದ ಏನಾದರೂ ಗಾಡಿ ತಗೋಬೇಕು, ವಾಹನ ಖರೀದಿ ಮಾಡಬೇಕು ಅಂತ ನೀವೇನಾದರೂ ಯೋಚನೆಯಲ್ಲಿತ್ತು ಅಂದರೆ ಆ ಎಲ್ಲ ಕೆಲಸ ಕಾರ್ಯಗಳು ಕೂಡ ನಿಮಗೆ ಆಗುವಂತಹ ಸಂಭವ ಇದೆ ಅಂತ ಹೇಳಿ ಬರುವಂಥದ್ದು. ಹಾಗೆ ದಾಂಪತ್ಯದಲ್ಲಿ ಗಂಡ ಹೆಂಡತಿ ನಡುವೆ ಒಂದಷ್ಟು ಬಿರುಕುಗಳು ಮೂಡುವಂತಹ ಸಂಭವ ಇರುವಂಥದ್ದು. ದಾಂಪತ್ಯದಲ್ಲಿ ಜಗಳ ಆಗುವಂಥದ್ದು ಸಾಧ್ಯತೆ ಇರುವಂಥದ್ದು. ಯುಗಾದಿ ಭವಿಷ್ಯ ಅಥವಾ ವರ್ಷ ಭವಿಷ್ಯವನ್ನು ಹೇಳುವಾಗ ಮದುವೆ ಯೋಗಗಳಿದೆ ಅಂತ ಹೇಳಿದ್ದೆ, ಅದು ಇಲ್ಲಿಂದ ಪ್ರಾರಂಭ ಆಗುತ್ತೆ. ಸಿಂಹರಾಶಿಯವರು ಯಾರಾದರೂ ಕಂಟಿನ್ಯೂಸ್ ಆಗಿ ಫಾಲೋ ಮಾಡ್ತಾ ಇದ್ರೆ, ಮದುವೆ ಆಗದಂಥವರಿದ್ರೆ ಖಂಡಿತವಾಗ್ಲೂ ಕೂಡ ಇಲ್ಲಿಂದ ನಿಮಗೆ ಮದುವೆ ಯೋಗಗಳು ಕೂಡ ಪ್ರಾರಂಭ ಆಗ್ತಕ್ಕಂಥದ್ದಿದೆ. ಹಾಗೆ ಅರ್ಧಕ್ಕೆ ನಿಂತಹ ಕೆಲಸಗಳು ಕೂಡ ಪೂರ್ಣ ಆಗುವಂತಹ ಎಲ್ಲ ಸಂಭವಗಳಿರುವಂಥದ್ದು. ಮನೆಯಲ್ಲಿ ನೆಮ್ಮದಿ ಅಂತಕ್ಕಂಥದ್ದು ದೂರ ಆಗುತ್ತೆ. ಅದು ನಿಮ್ಮ ತಂದೆ ತಾಯಿಯಿಂದ ಆಗಿರ್ಬೋದು, ಗಂಡ ಹೆಂಡತಿ ಆಗಿರ್ಬೋದು, ಮಕ್ಕಳಿಂದ ಆಗಿರ್ಬೋದು. ಸಿಂಹರಾಶಿಯವರ ಮನೆಯಲ್ಲಿ ಒಂದಷ್ಟು ಜಗಳಗಳು ಸರ್ವೇ ಸಾಮಾನ್ಯವಾಗಿ ಆಗುವುದರಿಂದ ನೀವು ಸ್ವಲ್ಪ ನೆಮ್ಮದಿಯನ್ನು ದೂರ ಮಾಡ್ತಕ್ಕಂತಹ ಸಂಭವ ಇರುವಂಥದ್ದು. ಹಾಗೆ ಈ ಸಿಂಹರಾಶಿಯವರ ಜೀವನದಲ್ಲಿ ಅನೇಕ ಕಷ್ಟ ನಷ್ಟಗಳು ಬಂದಾಗ ನೀವು ವಿಶೇಷವಾಗಿ ಸೂರ್ಯನ ಆರಾಧನೆಗಳನ್ನು ಮಾಡ್ಕೊಳ್ಳಿ, ಶಿವನ ಆರಾಧನೆಗಳನ್ನು ಮಾಡ್ಕೊಳ್ಳಿ. ಇದರಿಂದಾಗಿ ನಿಮ್ಮ ಸಮಸ್ಯೆಗಳು ಪರಿಹಾರ ಆಗುತ್ತೆ. ಸಾಮಾನ್ಯವಾಗಿ ಎಲ್ಲರೂ ಕೇಳೋದು, ಗುರುಗಳ ಏಣಿದು ಮಣಿಗಳನ್ನು ಹಾಕ್ಕೊಂಡಿರ್ತಿರಲ್ಲ ಅಂತ ಹೇಳಿ. ಇದು ವಿಶೇಷವಾಗಿ ಸಿಂಹರಾಶಿಯವರಿಗೆ ಇರ್ತಕ್ಕಂತಹ ಮಣಿಗಳು. ಇದು ಸೂರ್ಯನ ಅಂಶ ಉಳ್ಳಂತಹ ಈ ಒಂದು ಮಣಿಗಳ ಬ್ರೇಸ್ಲೆಟ್. ಇದನ್ನು ನೀವು ಧರಿಸೋದ್ರಿಂದ ನಿಮ್ಮ ಕೆಲಸ ಕಾರ್ಯಗಳು, ಯಾವುದೇ ಕೆಲಸ ಕಾರ್ಯಗಳು ಅಡೆತಡೆಗಳಾಗ್ತಾ ಇದ್ರೆ ಆ ಎಲ್ಲ ಕೆಲಸ ಕಾರ್ಯಗಳು ಕೂಡ ಸುಸೂತ್ರವಾಗಿ ನಡೆಯೋದಕ್ಕೆ ಸೂರ್ಯನ ಬಲ ಅಂತಕ್ಕಂಥದ್ದು, ನಿಮ್ಮ ರಾಶಿಯಾಧಿಪತಿಯಾಗಿರುವಂತಹ ಸೂರ್ಯನ ಬಲ ನಿಮ್ಮ ಜೊತೆ ಇರುತ್ತೆ. ಇದನ್ನು ನಿಮ್ಮ ಕೈಗೆ ಧಾರಣೆ ಮಾಡ್ಕೊಳ್ಳಿ. ಜೊತೆಗೆ ಈ ಗುರು ಸಂಚಾರದಿಂದ ಗುರುಬಲ ಅಂತಕ್ಕಂಥದ್ದು ಬರ್ತಾ ಇದೆ. ಅದು ನಿಮ್ಮ ಎಲ್ಲ ಕೆಲಸ ಕಾರ್ಯಗಳು ಯಾವುದೇ ಇಷ್ಟು ಸಮಯದಲ್ಲಿ ಅಡೆತಡೆಗಳೇನಾಗ್ತಾ ಇತ್ತು, ಆ ಗುರುಬಲ ಅಂತಕ್ಕಂಥದ್ದು ಗುರುವಿನ ಗುಲಾಮನಾಗುವ ತನಕ ದೊರೆಯ ದಂಡ ಮುಕುತಿ ಅಂತ ಏನು ಹೇಳ್ತೇವೆ. ಹಿಂದೆ ಗುರು ಇರಬೇಕು, ಮುಂದೆ ಗುರಿ ಇರಬೇಕು. ಈ ಗುರು ನಿಮ್ಮ ಜೊತೆ ಇದ್ದಾಗ ನಿಮ್ಮ ಗುರಿಯನ್ನು ತಲುಪೋದು ಬಹಳ ಸುಲಭ ಆಗುತ್ತೆ. ಹಾಗಾಗಿ ಸಿಂಹರಾಶಿಯವರು ಸಾಧ್ಯವಾದರೆ ಪ್ರತಿಯೊಬ್ಬರು ಕೂಡ ಈ ಒಂದು ಮಣಿಗಳನ್ನು ನಿಮ್ಮ ಹಸ್ತದಲ್ಲಿ ನೀವು ಧಾರಣೆ ಮಾಡ್ಕೊಳ್ಳಿ. ಇದರಿಂದಾಗಿ ನಿಮ್ಮ ಜೀವನದಲ್ಲಿ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಇದನ್ನು ಸಾಧ್ಯವಾದಷ್ಟು ಮಾಡಿಕೊಳ್ಳಿ. ಸಾಧ್ಯವಾಗದೇ ಇರುವಂಥವರು ಗುರುವಿನ ದೇವಸ್ಥಾನಕ್ಕೆ ಹೋಗಿ ಒಂದು ಹಳದಿ ವಸ್ತ್ರವನ್ನು ದಾನದ ರೂಪದಲ್ಲಿ ಆ ದೇವಸ್ಥಾನಕ್ಕೆ ನೀಡಿ. ಇದರಿಂದ ಕೂಡ ಗುರುಬಲ ಅಂತಕ್ಕಂಥದ್ದು ಪ್ರಾಪ್ತಿಯಾಗುತ್ತೆ. ಹಾಗೆ ನಿಮ್ಮ ಗುರುಗಳು ಯಾರಾದರಿತ್ತು ಅಂದರೆ ಆ ಗುರುಗಳ ಸೇವೆಯನ್ನು ಮಾಡುವ ಮುಖಾಂತರ ಕೂಡ ಗುರುವಿನ ಒಂದು ಬಲ ಅಂತಕ್ಕಂಥದ್ದು ನಿಮಗೆ ಉನ್ನತ ಮಟ್ಟದಲ್ಲಿ ಯಾವುದೋ ಒಂದು ಪರಿಸ್ಥಿತಿಯನ್ನು ನೋಡ್ತಾ ಹೋದರೆ 6ಕ್ಕೆ ಏರಕ್ಕಾಗ್ತಾ ಇಲ್ಲ, 3ಕ್ಕೆ ಇಳಿತಾ ಇಲ್ಲ ಅನ್ನೋ ಪರಿಸ್ಥಿತಿಯಲ್ಲಿ ನೀವೇನಾದರೂ ಇತ್ತು ಅಂದರೆ ಈ ಗುರುವಿನ ಪರಿಹಾರವನ್ನು ಮಾಡಿ ನೋಡಿ. ಖಂಡಿತವಾಗ್ಲೂ ಕೂಡ ನಿಮ್ಮ ಜೀವನದಲ್ಲಿ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ಎಲ್ರಿಗೂ ಕೂಡ ಶುಭವಾಗಲಿ. ಸಿಂಹರಾಶಿಯವರ ಮನಸ್ಸಲ್ಲಿರ್ತಕ್ಕಂತಹ ಆಸೆ ಆಕಾಂಕ್ಷೆಗಳೆಲ್ಲವೂ ಕೂಡ ಈಡೇರಲಿ ಅಂತ ಹೇಳ್ತಾ ಸರ್ವೇ ಜನಃ ಸುಖಿನೋ ಭವಂತು.